ಅಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಾಚವಾಡಿ. ಇಂದು ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂತೆ ರಾಣಿಬೆನ್ನೂರಿನಿಂದ ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಶಾರದಾ ಮಠದಿಂದ ಶ್ರೀಯುತ ಪ್ರಕಾಶಾನಂದ ಜಿಯವರು ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಇವರು ತಮ್ಮ ಗೀತೆಗಳ ಮೂಲಕ ಹಾಗೂ ಭಜನೆಗಳ ಮೂಲಕ ದುರ್ಗಾ ಮಾತೆಯ ಆರಾಧನೆ ಮೂಲಕ ನಮ್ಮನ್ನೆಲ್ಲರನ್ನು ಭಾವಪ್ರವಶರಾಗಿ ಮಾಡಿದ್ದಾರೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಧ್ಯಾನ ಒಂದು ಶ್ರೇಷ್ಠವಾದಂತಹ ಒಂದು ಘಟ್ಟ. ಭಜನೆ ಮೂಲಕ ನಮ್ಮನ್ನೆಲ್ಲ ಧ್ಯಾನಾಸಕ್ತರಾಗಿ ಮಾಡಲಿದ್ದಾರೆ ಶ್ರೀಯುತ ಪ್ರಕಾಶಾನಂದ ಸ್ವಾಮೀಜಿ. ಇವರಿಗೆ ನಮ್ಮ ಈ ಒಂದು ಭಕ್ತ ಮಂಡಳಿ ಪರವಾಗಿ ಹಾಗೂ ಮುಕ್ತೇಶ್ವರ ಪರವಾಗಿ ಇವರಿಗೆ ಹಾರ್ದಿಕ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹೊಸಪೇಟೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ರಾಮಕೃಷ್ಣ ಪರಮಹಂಸ ಹಾಗೂ ಶಾರದಾ ದೇವಿಯ ಆರಾಧನೆ ಮಾಡಿಕೊಂಡು ಅಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಶ್ರೀ ಪುರುಷೋತ್ತಮಾನಂದಜಿ ಇವರ ಗರಡಿಯಲ್ಲಿ ಬೆಳೆದು ಇವರಿರುವರು ಹೆಚ್ಚಿನ ಧ್ಯಾನ ಸಾಧನೆಯನ್ನು ಮಾಡಿರ್ತಾರೆ, ಜ್ಞಾನಾರ್ಜನೆಯನ್ನು ಪಡೆದಿರ್ತಾರೆ. ಇವರು ಶ್ರೀ ಸುಮೇಧಾನಂದಜಿ ಸ್ವಾಮೀಜಿಯವರು. ಇವರು ಕೂಡ ಇಲ್ಲಿಗೆ ನಮ್ಮನ್ನೆಲ್ಲ ಅರಿವಿನ ಮೂಲಕ ಗುರು ಏನನ್ನೋದನ್ನು ತೋರಿಸಲಿಕ್ಕೆ ಅವರ ಪ್ರವಚನದ ಮೂಲಕ ನಮ್ಮನ್ನೆಲ್ಲರನ್ನು ಬೆಳಕಿನತ್ತ ಕೊಂಡೊಯ್ದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಅಮ್ಮ ಭಕ್ತ ಮಂಡಳಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ನಮ್ಮ ಆಧ್ಯಾತ್ಮದಲ್ಲಿ ಒಂದು ಮಾತಿದೆ. ಒಂದ್ಸಲ ನಮ್ಮ ಕಬೀರದಾಸರಿಗೆ ಒಂದು ಪ್ರಶ್ನೆ ಉದ್ಭವ ಆಯಿತು. ಪ್ರಶ್ನೆ ಏನು ಕೇಳಿದ್ರೆ, ಭಗವಂತ ಮತ್ತು ಗುರುಗಳು ಬಂದರೆ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡಲಿ, ಭಗವಂತ ಮತ್ತು ಗುರುಗಳ ಒಟ್ಟಿಗೆ ಬಂದರೆ ಯಾರಿಗೆ ನಮಸ್ಕಾರ ಮಾಡಲಿ ಅಂತ ಪ್ರಶ್ನೆ ಅವರಿಗೆ ಉದ್ಭವ ಆಗುತ್ತೆ. ಆವಾಗ ಆ ಪ್ರಶ್ನೆಯೊಂದಿಗೆ ಅವರು ಮಲ್ಕೊಂಡ್ಬಿಡ್ತಾರೆ. ರಾತ್ರಿ ಕನಸಿನಲ್ಲಿ ಅವರ ಗುರುಗಳು ಬಂದ್ಬಿಟ್ಟು ಹೇಳ್ತಾರಂತೆ, ಮಾತೆಯ ರೂಪದಲ್ಲಿ ಬಂದು ಹೇಳ್ತಾರಂತೆ, ಮಗು, ಈ ಪ್ರಪಂಚದಲ್ಲಿ ಭಗವಂತನಿಗಿಂತ ಶ್ರೇಷ್ಠ ಶಕ್ತಿಯುತವಾದವರು ಯಾರು ಕೇಳಿದ್ರೆ ಗುರುಗಳು. ಯಾಕಂತ ಹೇಳಿದ್ರೆ ಜನ್ಮ ಕೊಟ್ಟಂತಹ ತಾಯಿ ಸತ್ಯ, ಅದೇ ರೀತಿ ತಾಯಿ ತಂದೆಯನ್ನ ಪರಿಚಯಿಸ್ತಾರೆ, ತಂದೆ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ, ಗುರುಗಳು ಅವರ ಜ್ಞಾನದ ಮೂಲಕ ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ನಾನು ಸ್ವಚ್ಛವಾಗಿರುವಂತಹ ಆತ್ಮವನ್ನು ಸ್ವೀಕರಿಸ್ತೇನೆ ವಿನಃ ನಾನು ಸ್ವಚ್ಛ ಇಲ್ಲದ ಆತ್ಮವನ್ನು ಸ್ವೀಕರಿಸುವುದಿಲ್ಲ. ಆದ್ರಿಂದ ಗುರುವಿನ ಹತ್ರ ಹೋಗಿ ಅವರು ನಿಮ್ಮ ಆತ್ಮವನ್ನ ಸ್ವಚ್ಛವನ್ನು ಮಾಡಿ ಜ್ಞಾನಾರ್ಜನೆಯ ಮೂಲಕ ನಿಮ್ಮನ್ನ ಸ್ವಚ್ಛವಾಗಿಸ್ತಾರೆ. ಆದ್ರಿಂದ ಗುರುವಿಗೆ ನಮಸ್ಕಾರ ಮಾಡು, ತಂದೆ ತಾಯಿಗೆ ನಮಸ್ಕಾರ ಮಾಡು, ಅವರೆಲ್ಲರಿಗೂ ನಮಸ್ಕಾರ ಮಾಡಿ ನನಗೆ ನಮಸ್ಕಾರ ಮಾಡಲಾಗಿ. ಆದ್ರಿಂದ ಇಬ್ಬರು ಗುರುದ್ವಯರಿಗೆ ಆಗಮಿಸ್ತಾರೆ. ಇವರ ಭಕ್ತಿಯ ನಾದಗಳ ಮೂಲಕ ಹಾಗೂ ಅವರ ಪ್ರವಚನಗಳ ಮೂಲಕ ನಮ್ಮೆಲ್ಲ ಆತ್ಮಜ್ಞಾನಿ ಆಗಿರುವಂತಹ ಭಕ್ತರನ್ನ ಜ್ಞಾನದ ಕಡೆ ಕೊಂಡೊಯ್ಯಬೇಕು ಅಂತ ಇವರ ಚರಣಗಳಿಗೆ ನಮ್ಮ ಹೃದಯ ಸ್ಪರ್ಶ ನಮಸ್ಕಾರಗಳನ್ನು ಮಾಡ್ತಾ ಕಾರ್ಯಕ್ರಮ ಅವರಿಗೆ Amen.
ಸಾನ್ನಿಧ್ಯದಲ್ಲಿ ಇಷ್ಟೊತ್ತು ನಾವು ಗುರು ಸ್ತುತಿ, ಗಣೇಶನ ಸ್ತುತಿ ಮತ್ತು ಶಿವನ ಸ್ತುತಿ, ದೇವಿ ಸ್ತುತಿಯನ್ನು ಮಾಡಿದೆವು. ಒಂದು ದೇವಸ್ಥಾನ, ಅಲ್ಲಿ ದೇವರು ಆವಿರ್ಭವಿಸಿ ಬಂದಂಥ ಭಕ್ತರಿಗೆ ಅವರ ಬಯಕೆಗಳನ್ನು, ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತಂದರೆ ಅದು ಭಕ್ತರ ಭಕ್ತಿಯಿಂದ ಅಲ್ಲಿ ಜಾಗೃತಿ ಆಗಬೇಕು. ಮೊದಲು ಶಿಲೆಯಾಗಿದ್ದಂಥ ಆ ಮೂರ್ತಿ ಈಗ ಮೂರ್ತಿಯಾಗಿ ಪೂಜಿಸಲ್ಪಡ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಎಷ್ಟು ದಿನ ಆಯಿತು? 10 ವರ್ಷ. 10 ವರ್ಷಗಳಿಂದ ಕಾಮತ್ ಅವರು ಇಲ್ಲಿ ಒಂದು ಸುವ್ಯವಸ್ಥಿತವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಆಸ್ತಿಕ ಜನರ ಭಕ್ತಿಗೆ ಒಂದು ಶ್ರದ್ಧಾ ಕೇಂದ್ರವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಅರ್ಚನಾದಿಗಳು ಅವೆಲ್ಲ ನಡೀತಾ ಇರ್ತವೆ. ಅವುಗಳಿಂದಲೂ ಒಂದಷ್ಟು ಜಾಗೃತಿ ಅನ್ನುವಂಥದ್ದು ಆಗುತ್ತೆ. ಆದರೆ ಈ ಭಕ್ತಿ, ಭಜನೆ ಇವೆಲ್ಲ ಇದು ಕೂಡ ಭಕ್ತಿಯ ಇನ್ನೊಂದು ಪ್ರಾಕಾರ. ನಾವೇ ಕಣ್ಣು ಮುಚ್ಚಿಕೊಂಡು ನೋಡಿ ಇಷ್ಟೊತ್ತು ಅಮ್ಮ ಅಮ್ಮ ಅಂತ ಹೇಳಿದ್ದೀವಿ. ದೇವಿಯನ್ನು ಹಲವಾರು ನಾಮಗಳಿದ್ದಾವೆ. ಲಲಿತಾ ಸಹಸ್ರನಾಮ ಅಂತಿದೆ, ಬೇರೆ ಬೇರೆ ದೇವರ ಹೆಸರು ಸಹಸ್ರನಾಮಗಳಿದ್ದಾವೆ. ನಾಮಗಳು ಸಹಸ್ರ ಆದರೂ ಕೂಡ ಒಂದೇ ದೇವರ, ಅವರಿಗಿರ್ತಕ್ಕಂಥ ಆ ದೇವರಿಗೆ ಸಂಬಂಧಪಟ್ಟಂಥ ವಿಶೇಷಣಗಳು. ಹಾಗೆ ಮಂತ್ರಗಳು ತುಂಬ ಇದೆ. ಮಂತ್ರ ಅನ್ನೋವನ್ನು ನಾವು ಜಪಿಸ್ತಾ 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 ನಮಗೆ ಅದು ಸಿದ್ಧಿಯನ್ನು ಕೊಡುತ್ತೆ. ಮಂತ್ರದಲ್ಲಿ ಶಕ್ತಿ ಅಂತರ್ಗತವಾಗಿ ಇದೆ. ಯಾರು ಅದನ್ನು ಶ್ರದ್ಧೆಯಿಂದ ಜಪಿಸ್ತಾರೋ ಅದು ತನ್ನ ಆ ಶಕ್ತಿಯನ್ನು ಬಿಟ್ಟುಕೊಡುತ್ತೆ. ಮನ್ನಾತ್ ರಾಯತೆ ಇತಿ ಮಂತ್ರ. ಯಾವುದನ್ನು ನಾವು ಹೇಳುವುದರಿಂದ ನಮ್ಮನ್ನು ಈ ಭಯದಿಂದ ಪಾರ ಮಾಡುತ್ತೋ ಅದು ಮಂತ್ರ. ಭವ ಅಂದರೆ ಒಂದು ಭಯ. ಭವ ಅಂದರೆ ಹುಟ್ಟು ಸಾವುಗಳಿಂದ ಕೂಡಿರ್ತಕ್ಕಂಥ ಈ ಸಂಸಾರ ಜಗತ್ತು. ಇಲ್ಲಿ ಯಾವಾಗಲೂ ಮನುಷ್ಯ ಭಯದಿಂದಲೇ ಬದುಕಿರ್ತಾನೆ. ಭಯ ಯಾಕೆ ಅಂತಂದರೆ ಅವನಿಗೆ ಅಜ್ಞಾನ ಅಂತಕ್ಕಂಥದ್ದು ಇದೆ. ಅಜ್ಞಾನ ಇದೆ ಮತ್ತು ಅಹಂಕಾರ ಇದೆ. ಇವೆರಡರಿಂದಲೇ ಅವನು ಭಯ ಪಡ್ತಿರ್ತಾನೆ. ತಾನು ಏನಲ್ಲವೋ ಅದನ್ನು ತಾನು ಅಂತ ಭಾವಿಸಿಕೊಂಡು ಅದೆಲ್ಲ ಕಳೆದು ಹೋಗುತ್ತೋ ಅಂತ ಭಯ ಪಡ್ತಿರ್ತಾನೆ. ಅದು ಮೊದಲೇ ತಾನಲ್ಲ, ಆದರೆ ಅದನ್ನು ತಾನು ಅಂತ ಭಾವಿಸಿಕೊಂಡು ಭಯ ಪಡ್ತಿರ್ತಾನೆ. ಈ ಮಧ್ಯೆ ನಮಗೆ ಆ ಜ್ಞಾನ ಬರಬೇಕು ಅಂತಂದರೆ ಹಲವಾರು ವರ್ಷಗಳು ಬೇಕು. ಆದರೆ ಪ್ರಾರಂಭ ಹೇಗಾಗಬೇಕು ಅಂತಂದರೆ ಈ ರೀತಿಯಾದ ದೇವಸ್ಥಾನ, ಪೂಜಾದಿಗಳು ಮತ್ತು ಭಜನೆ, ಇದೆಲ್ಲ ಮಂತ್ರ ಪಠನೆ ಇದೆಲ್ಲ ಮಾಡ್ತಾ ಮಾಡ್ತಾ ಮನಸ್ಸು ಸ್ವಲ್ಪ ಪವಿತ್ರ ಆಗ್ತಾ ಬರ್ತದೆ. ಆವಾಗ ಅದಕ್ಕೊಂದು ಜ್ಞಾನ ಅಂತ ಬರ್ತದೆ. ಆ ಜ್ಞಾನ ಬರುವವರೆಗೂ ಕೂಡ ಮನುಷ್ಯರಿಗೆ ಭಯ ಅನ್ನೋದು ತಪ್ಪಿದ್ದಲ್ಲ. ಭಕ್ತರಲ್ಲಿ ಹಲವಾರು ವಿಧಗಳಿದ್ದಾರೆ. ಒಂದೇ ರೀತಿಯ ಭಕ್ತರಿಲ್ಲ ಅಲ್ವಾ? ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥವರು ವೆರೈಟೀಸ್ ಇದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅವರನ್ನು 4 ವಿಧಗಳಾಗಿ ವಿಂಗಡಿಸ್ತಾರೆ. ಜನ ಅವರಿಗೆ ಉಪಯೋಗ ಆಗುವುದು. ಯಾವ ವ್ಯಕ್ತಿ ಆದರೂ ಅಷ್ಟೇ, ಮನೆಯ ತಂದೆ ತಾಯಿಗಳಾದರೂ ಅಷ್ಟೇ,
ಅನ್ನೋಷ್ಟು ಮಟ್ಟಿಗೆ ಜನ ಬಂದಿದ್ದಾರೆ. ಅಂದರೆ ತಂದೆ ತಾಯಿಗಳಂದ್ರೂ ಏನಾದರೂ ಆಸ್ತಿ ಪಾಸ್ತಿ ಇತ್ತಂದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂಡು, ಇಲ್ಲಾಂದರೆ ಅವ್ರ ಪಾಡಿ ಅವರು ಇರೋದು ನಮ್ಮ ಪಾಡಿ ನಾವಿರೋದು. ಯಾರನ್ನೂ ಕೂಡ ನಾವು ಏನೂ ಸಿಗದೇ ಇದ್ದರೆ ಅವನ ಬಗ್ಗೆ ನಾವು ಆಸಕ್ತಿಯನ್ನು ತಾಳೋದಕ್ಕೆ ಹೋಗೋದಿಲ್ಲ. ಹಾಗೆ ದೇವರ ವಿಷಯದಲ್ಲೂ ಕೂಡ ಜನರ ದೃಷ್ಟಿ ಆಗಿದೆ. ಅವರು ಬೇಡಿಕೊಂಡ್ರೆ, ಆದರೆ ಅವರಲ್ಲೂ ಕೂಡ ಪುಣ್ಯಶಾಲಿಗಳು ಅಂತ ಕೃಷ್ಣ ಹೇಳ್ತಾನೆ. ಸುಕೃತಿನ ಯಾರು ಅಂದರೆ ಆರ್ತರು ಅಂತ. ಈಗ ದೇವಸ್ಥಾನಗಳಿಗೆಲ್ಲ ಬರೋರು, ಪೂಜೆ ಮಾಡಿಸುವಂಥವರು ಎಲ್ಲರೂ ಕೂಡ ಆರ್ತ ಸ್ಥಿತಿಯಲ್ಲಿರುವಂಥವರು ಅಂತ. ಆರ್ತ ಸ್ಥಿತಿಯಲ್ಲಿ ಹೆಸರು ಅವರದ್ದಿರ್ಬೋದು. ಹಾಗೆ ಮಾಡಿದರೆ ಯಾರಾದ್ರೂ ಮಾಡಬಹುದು. ಹೀಗೆ ಉಪಾಯವನ್ನು ಮಾಡಿ ಆ ರಾಮಕುಮಾರನ ಬಂದ ಅವರ ಆ ರಾಮಕುಮಾರನ ತಮ್ಮದೇ ಗದಾಧರ ಅಂತೇಳಿ ಅವನು ಕೂಡ ಆ ಕಾಳಿಯ ಪೂಜೆಗೆ ಪೂಜಾರಿಯಾಗಿ ಬಂದಂಥವನು ಮುಂದೆ ಜಗತ್ತು ಕಂಡು ಅರಿಯದಂಥ ತಪಸ್ಸನ್ನು ಮಾಡಿ ಯಾರಿಗೆ ಭಕ್ತಿ ಜಾಗೃತಿ ಆಗುತ್ತೋ ಅವನ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ಕೃಷ್ಣನೇ ಭಗವದ್ಗೀತೆ ಹೇಳ್ತಾನೆ, ನಾವೇನು ಮಾಡಿ ಯಾವಾಗೊಮ್ಮೆ ವಾರಕ್ಕೊಮ್ಮೆ ಬರ್ತೇವೆ, ತಿಂಗಳಿಗೊಮ್ಮೆ ಬರ್ತೇವೆ, ಅಮಾವಾಸ್ಯೆಗೊಮ್ಮೆ ಬರ್ತೇವೆ, ಹುಣ್ಣಿಮೆಗೊಮ್ಮೆ ಬರ್ತೀವಿ ಅಂತಂದ್ರೂ ಕೂಡ ಅದು ಯಥೇಚ್ಛ. ಪ್ರತಿನಿತ್ಯ ಬಂದರೆ ಬಹಳ ಒಳ್ಳೆಯದು. ಬರೋದಕ್ಕಾಗದಿದ್ದರೆ ಅವಾಗವಾಗಾದರೂ ಬಂದು ಹೋಗೋದು ಒಳ್ಳೆಯದು. ಸ್ವಲ್ಪ ಪಪ್ಯಸ್ಯ ಧರ್ಮಸ್ಯ ರಾಯತೆ ಮಹದೋ ಭಯ ಅಂತ ಕೃಷ್ಣ ಹೇಳಿದ್ದಾರೆ. ಸ್ವಲ್ಪ ಸ್ವಲ್ಪ ನೀವು ಧರ್ಮ ಕಾರ್ಯವನ್ನು ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಮಹಾಭಯ ಒಂದು ಏನೋ ಒಂದು ದೊಡ್ಡ ದುರ್ಘಟನೆ ಹೋಗುವಂಥದ್ದು ತಪ್ಪಿ ಹೋಗುತ್ತೆ. ಮಹತ್ತರವಾದ ಭಯದಿಂದ ನಮ್ಮನ್ನು ಸೇವೆ ಮಾಡಿದ್ದಕ್ಕೆ ಅಮ್ಮತ್ತವರು ಬಹಳ ಶ್ರದ್ಧಾವಂತರು. ಇಷ್ಟು ಜನರಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅಂತೇಳಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವೆಲ್ಲ ಒಂದು ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸುವುದರಿಂದ ಜೀವನಕ್ಕೆ ಒಂದು ಉತ್ಸಾಹ ಬರ್ತದೆ. ಈ ವಿಷಯ ಹೇಳ್ತಾರೆ, ಪೂಜೆ ಭಜನೆ ಮನಸ್ಸಿನ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಆದ್ದರಿಂದ ನಮ್ಮ ಮನಸ್ಸಿನ ಉದ್ಧಾರ ಆಗಬೇಕು, ಜೀವನಕ್ಕೆ ಒಂದು ಅಲಂಕಾರ ಉತ್ಸಾಹ ಬರಬೇಕು ಅಂದರೆ ಇವೆಲ್ಲ ನಡೆಸಬೇಕು. ಹಾಗೆ ನಡೆಯಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಶ್ರೀ ಗುರುಗಳು ಉಭಯ ಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ ಅರ್ಚಕರಾದ ವಿಜಯಕುಮಾರ್ ನಮಸ್ಕಾರ. ವೇದರ ಸಹಪಾಠಿ ಶರ್ಮಾವಳಿ ರಮೇಶ್ ಶರ್ಮಾವಳಿ ನಮಸ್ಕಾರ. ಇಲ್ಲಿ ಸೇರಿದಂಥ ಎಲ್ಲರಿಗೂ ನಮಸ್ಕಾರ. ನಾನು ಏನೋ ಇಲ್ಲಿ ಮಾತಾಡಬೇಕಂತ ತಯಾರಿ ಮಾಡಿ ಬಂದಿದ್ದೆ. ಆದರೆ ಹಿರಿಯರು ಗುರುಗಳ ಸುದ್ದಿ ಬರೋದು ಅವರು ಏನೋ ಯಾರು ಮಾತಾಡಬೇಕಂತ ಇವತ್ತು ನನಗೆ ಅತ್ಯಂತ ಶುಭ ದಿನ ಅನಿಸ್ತದೆ. ಯಾಕಂದರೆ ನಾವು ಪಂಚಾಂಗದ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಕ್ಷತ್ರ ಅತ್ಯಂತ ಸೂಕ್ಷ್ಮವಾಗಿ ನೋಡ್ತೇವೆ. ಮತ್ತು ಇವತ್ತಿನ ನಕ್ಷತ್ರ ಉತ್ತರ ಫಾಲ್ಗುಣಿ. ಉತ್ತರ ಫಾಲ್ಗುಣಿ ಯಾಕೆ ಇವತ್ತು? ಯಾಕಂದ್ರೆ 27 ನಕ್ಷತ್ರದಲ್ಲಿ ಎಲ್ಲ ಶ್ರೇಷ್ಠ ನಕ್ಷತ್ರಗಳು, ಆದರೆ ಇವತ್ತೇನೆ ಉತ್ತರ ಫಾಲ್ಗುಣಿ ದಿನ ನಮಗೆ ಗುರುಗಳ ಆಶೀರ್ವಾದ ಸಿಕ್ತು. ಯಾಕೆ ಶ್ರೇಷ್ಠ ಅಂದರೆ ಅರ್ಜುನಿಗೆ ಫಾಲ್ಗುಣಿ ಅಂತಾರೆ, ಗೊತ್ತಿರ್ಬೋದು. ಉತ್ತರ ಫಾಲ್ಗುಣಿ ಅರ್ಜುನ ನಕ್ಷತ್ರ. ಯಾಕೆ ಉತ್ತರ ಫಾಲ್ಗುಣಿ ಅರ್ಜುನ ನಕ್ಷತ್ರ ಅಂದರೆ ಮಹಾಭಾರತ ಯುದ್ಧದ ಪ್ರಥಮದಲ್ಲಿ ಕೇಳಿಸ್ತಾ ಇದೆ. ಪ್ರಥಮದಲ್ಲಿ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಶ್ರೀಕೃಷ್ಣ ಹತ್ರ ಹೋಗ್ತಾರೆ. ದುರ್ಯೋಧನ ಏನು ಮಾಡ್ತಾನೆ, ಅವರ ಶ್ರೀಕೃಷ್ಣನ ತಲೆ ಹತ್ರ ಕೂತ್ಕೊಳ್ತಾರೆ ಮತ್ತು ಅರ್ಜುನ ಇಲ್ಲಿ ಕೂತ್ಕೊಳ್ತಾರೆ ಕಾಲದ. ಇದು ಎಲ್ಲರಿಗೂ ಗೊತ್ತಲ್ಲ. ಅದಕ್ಕಾಗಿ ಈ ಉತ್ತರ ಫಾಲ್ಗುಣಿ ಅದರ ವಿಶೇಷತೆ ಏನಂದ್ರೆ ಈ ಮಂಚದ ಹಿಂದಿನ ಕಾಲಿದೆಯಲ್ಲ ಅದು ಉತ್ತರ ಫಾಲ್ಗುಣಿ. ಹಾಗಾಗಿ ಕೃಷ್ಣ ನೋಡಿದಾಗ ಪ್ರಥಮವಾಗಿ ಅರ್ಜುನಿಗೆ ನೋಡ್ತಾರೆ. ಹಾಗಾಗಿ ನಾವೆಲ್ಲ ಗುರುಗಳ ಸನ್ನಿಧಿಯಲ್ಲಿ ಗುರುಗಳ ಪಾದ
ಕೃಷ್ಣನ ಅನುಗ್ರಹ ಆಯಿತು ಅರ್ಜುನ್ ಮೇಲೆ, ಹಾಗೆ ನಮಗೆ ನಮ್ಮೆಲ್ಲರಿಗೆ ಗುರುಗಳ ಅನುಗ್ರಹ ಆಯಿತು ಅಂತ ನಾನು ಭಾವಿಸ್ತೀನಿ. ಇದು ಒಂದು. ಎರಡನೇದು, ನನಗೆ ಮತ್ತೆ ಶ್ರೀಯುತ ನಾಗೇಂದ್ರ ಕಾಮತ್ ಅವರಿಗೆ ಪರಿಚಯ ಆಗಿ ಒಂದು ಸ್ವಲ್ಪ ದಿನ ಆಯಿತು. ಈ ಸ್ವಲ್ಪ ದಿನದಲ್ಲಿ ಇಲ್ಲಿ ನನಗೆ ಗೊತ್ತಾಯಿತು, ಅವ್ರಿಗೆ ನನಗೆ ಹೇಳಿದ್ರು, ಇದು ಎರಡನೇ ಸ್ವಾಧ್ಯಾಯ. ನಮ್ಮ ಯಜುರ್ವೇದದಲ್ಲಿ ಶಿಕ್ಷಾವಲಿ ಅಂತ ಬರ್ತದೆ. ಆ ಶಿಕ್ಷಾವಲಿಯಲ್ಲಿ ಒಂದು ವಾಕ್ಯ ಇದೆ, ಏನಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ. ಅಂದ್ರೆ ಜೀವನದಲ್ಲೂ ನಾವು ಸ್ವಾಧ್ಯಾಯ ಮತ್ತೆ ಭಗವಂತ ಸ್ವರೂಪಿ ಪುಣ್ಯಾತ್ಮರಾದ ನಾಗೇಂದ್ರ ಕಾಮತ್ ಅವರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಹಾಗೇನೆ ನಮ್ಮ ಕರ್ತವ್ಯ ಏನಾಗ್ತದೆ, ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರ್ತದೆ. ಶ್ರೀಕೃಷ್ಣ ಹೇಳಿದ್ದು, ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ಬೇರೇತರೋ ಜನ. ಅಂದ್ರೆ ಇಂಥ ಹಿರಿಯವರು ಮಾಡೋದ್ರಿಂದನೇ ನಾವೆಲ್ಲ ಅವ್ರಿಗೆ ಹಿಂಬಾಲಿಸ್ಕೊಂಡು ಇಂಥ ಪುಣ್ಯ ಕಾರ್ಯ ಮಾಡ್ಲಿಕ್ಕಾಗ್ತದೆ. ಹೀಗೆ ನಾಗೇಂದ್ರ ಕಾಮತ್ ಅವರು ನನಗೆ ಇದು ಎರಡು ವಿಷಯ ಗೊತ್ತಾಯ್ತು. ಇನ್ನು ಜ್ಯೋತಿಷ್ಯ ಬಗ್ಗೆ, ಜ್ಯೋತಿಷ್ಯ ಅಂದ್ರೆ ಅದು ವೇದಾಂಗ ಅಂತ ಬರ್ತದೆ. ಅಂದ್ರೆ ತುಂಬಾ ದೊಡ್ಡ ವಿಷಯ ಅದು. ವೇದ ಅನಂತ ಅಂತಾರೆ. ಈ 6 ಅಂಗಗಳಲ್ಲಿ ಜ್ಯೋತಿಷ್ಯ ಅಂತ ಬರ್ತದೆ. ಹಾಗಾಗಿ ಜ್ಯೋತಿ ಅಂದ್ರೆ ಸಾಕ್ಷಾತ್ ಶಿವನೇ. ಅದಕ್ಕಾಗಿ ನಾವು ಜ್ಯೋತಿರ್ಲಿಂಗ ಅಂತ, ಸಾಕ್ಷಾತ್ ಶಿವನೇ. ಸೊ ಜ್ಯೋತಿ ಈಶಾ, ಈಶಾ ಅಂದ್ರೆ ಸಾಂಬ ಸದಾಶಿವ. ಸೊ ಜ್ಯೋತಿ ಮತ್ತು ಈಶಾ, ಇದು ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಗೆ 2 ನಿಮಿಷ ಹೇಳ್ತೇನೆ, ಆಮೇಲೆ ಬೇಕಾದ್ರೆ ಪ್ರಶ್ನೆ ಇದ್ದರೆ ನಾವು ಕೇಳ್ಬೋದು. ಯಾಕಂದ್ರೆ ನಾವು ಸಾರ್ವಜನಿಕ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಇದು 2 ವಿಷಯಗಳಿದೆ. ಒಂದು ನಮ್ದು ಪುನರ್ಜನ್ಮ. ನಮ್ಮೆಲ್ಲ ವಾಂಗ್ಮಯಗಳಲ್ಲಿ ಪುನರ್ಜನ್ಮದ ವಿಚಾರ ಬರ್ತದೆ. ಅದು ಭಗವದ್ಗೀತೆಯಲ್ಲಂತೂ ಪುನಃ ಬರ್ತದೆ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ಮ ಪ್ರಪಂಚತೆ ಅಂತ ಹಿಂಗೆ ಈ ಕಡೆ ಬರ್ತದೆ. ಇದು ಪುನರ್ಜನ್ಮದ ವಿಚಾರ. ಎರಡನೇದಂದ್ರೆ ಕರ್ಮ, ನಾವೇನ್ ಮಾಡ್ತೇವೆ ಅದನ್ನೇ ಬರ್ತದೆ. ಇದು 2 ವಿಚಾರ ಬರ್ತದೆ ಈ ಜ್ಯೋತಿಷ ಇದೆ. ಇನ್ನು ವಿಶ್ವಾವಸು, ಇದಕ್ಕೆ ಹೇಗೆ ಸಂಬಂಧ ಬರ್ತದೆ ಅಂದ್ರೆ, ಈಗ ಈ ವಿಶ್ವಾವಸು ಇದು ಇರೋದ್ರಿಂದ ಈ ವರ್ಷ ವಿಶ್ವಾವಸು ರಾಮಾಯಣದಲ್ಲಿ ಕದಂಬ ಅಂತ ಒಬ್ಬ ರಾಕ್ಷಸ ಬರ್ತಾರೆ. ಅವರು ಇರುವುದಿಲ್ಲ, ಅವನ್ನೇ ಒಂದು ಫಾರ್ಮ್ ಇದು ವಿಶ್ವಾವಸು ಅಂತ. ಈ ಸಲ ಅಂದ್ರೆ ಅತ್ಯಂತ ಒಳ್ಳೆಯ ಸಮಯ ಇದು. ಹಾಗಾಗಿ ನಾನು ಇನ್ನೊಂದು ವಿಚಾರ ಏನಂದ್ರೆ, ನಾನು ಎಲ್ಲಾದ್ರೂ ಉಪನ್ಯಾಸಕ್ಕೆ ಹೋದ್ರೆ, ಇವತ್ತಿದು ಉಪನ್ಯಾಸ ಅಂತಲ್ಲ, ನಮಗೆ ಹೇಳಿದವರು ನಾನು ಉಪನ್ಯಾಸ ಹೋದ್ರೆ 1 ಅಥವಾ 2 ನಿಮಿಷ ಆದರೂ ನಾನು ಸಂಸ್ಕೃತದಲ್ಲಿ ಮಾತಾಡ್ತೀನಿ. 2 ನಿಮಿಷ. ಯಾಕಂತಂದ್ರೆ ನಮ್ಮಲ್ಲಿ ಒಂದು ವಿಚಾರ ಏನಿದೆ, ಅದು ಯಾಕೆ ಬಂತೋ, ಬ್ರಿಟಿಷರಿಂದ ಬಂತೋ, ಯಾಕೆ ಬಂತೋ, ಸಂಸ್ಕೃತ ಅತ್ಯಂತ ಶ್ರೇಷ್ಠ. ಸಂಸ್ಕೃತ ಗ್ರಂಥದ ಭಾಷೆ, ವೇದದ ಭಾಷೆ, ಎಲ್ಲರ ಭಾಷೆ ಅಲ್ಲ ಅಂತ ಆಗಲ್ಲ. ಈಗ ನಾನು ನೋಡಿ, ಒಂದು 2 ನಿಮಿಷ ಸರಳ ಸಂಸ್ಕೃತದಲ್ಲಿ ಮಾತಾಡ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಅಂದ್ರೆ, ನಾವು ಉತ್ತರ ಭಾರತ, ನಾವು ಹಿಂದಿ ಮನೆಯಲ್ಲಿ ಯಾರು ಮಾತಾಡೋದಿಲ್ಲ. ಅದು ಉತ್ತರ ಭಾರತಕ್ಕೆ ಹೋದಾಗ ಕನ್ನಡ ಅವ್ರಿಗೆ ಬರೋದಿಲ್ಲ, ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ. 3 ದಿನದ ನಂತರ ನಾವು ಹಿಂದಿಯಲ್ಲಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತೇವೆ. ಮಾತಾಡೋದಿಲ್ವ ನಾವು ಹಿಂದಿಯಲ್ಲಿ ಉತ್ತರ ಭಾರತಕ್ಕೆ ಹೋದಾಗ ತಿಳಿದಿರಬೇಕು. ಹಾಗೇನೆ ಸಂಸ್ಕೃತ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಎಷ್ಟೋ ಜನ ಚಿಕ್ಕವರಿದ್ದಾರೆ, ಸ್ವಲ್ಪ ಸಂಸ್ಕೃತ ಮಾತಾಡ್ಲಿಕ್ಕೆ ಆಗ್ತದೆ. ಮಮ ನಾಮ ವಿವೇಕ. ನೋಡಿ, ನಾನು ಮಾತಾಡ್ತೇನೆ, ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ, ಏನ್ ಗೊತ್ತಾಗಿಲ್ಲ ಅಂತ ಹೇಳಿ, ಮಮ ನಾಮ ವಿವೇಕ. ಅಹಂ
MBA पाटेल MBA मध्ये प्राध्यापक अस्मि परन्तु संस्कृतम् अस्माकं भाषा अस्ति भगवता शाम्बशिवस्य भगवता परमेश्वरस्य भाषा इत्युक्ते संस्कृतमस्ति अस्माकं वाङ्मयं सर्वं संस्कृतेन एव लिखितमस्ति उदाहरणार्थं चिन्तयतु उदाहरणं ಏನು ಗೊತ್ತಾಗಿಲ್ಲ ಇದರಲ್ಲಿ ನಾನು ಮಾತಾಡ್ತೇನೆ ಉದಾಹರಣಾರ್ಥ जगद्गुरु शंकराचार्य स्वीकरोतु तस्य मातृभाषा मलयाळम् आसीत् किल जगद्गुरु शंकराचार्यस्य मातृभाषा मलयाळम् आसीत् परन्तु यदा शंकराचार्येण किमपि कृतं कार्यं कृतमस्ति सर्वं संस्कृतेनैव कृतमस्ति अधिकमहं स्वीकरोमि समयस्य अभावः अस्ति ನನಗೆ ಗುರುಗಳ ಮುಂದೆ ಉಪಸ್ಥಿತರಾಗಿ ಎರಡು ಮಾತಾಡಲಿಕ್ಕೆ ಇರುವಂಥ ಅವಕಾಶ ಕೊಟ್ಟಿರುವಂಥ ಗುರುಹಿರಿಯರಿಗೆ ನಮಸ್ಕಾರ ಮಾಡಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಬರೆದು ಪಾಸ್ ಮಾಡಿ ಅತ್ಯಂತ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸೇವೆ ಸಲ್ಲಿಸಿ ಇಂದು ಸೈನ್ಸ್ ಮತ್ತು ಟೆಕ್ನಾಲಜಿಯ ಡೈರೆಕ್ಟರ್ ಆಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸದಾಶಿವ ಪ್ರಭುಜಿ ಅವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅವರು ನಮ್ಮ ಗುರುಗಳಿಗೆ ಶಾಲು ಮತ್ತು ಹಾರ ಹಾಕುವುದರ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವಿಜಯ ಯಾಕಂತ ಹೇಳಿದ್ರೆ ಆ ಸ್ಥಾನವೇ ಹಾಗೆ ಆದ್ರೂ ಸಹ ಇಂದು ಸಮಯ ಕೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಇದೆಲ್ಲ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಅವರಿಗೂ ಕೂಡ ಈಗ ಎಲ್ಲ ಸಕಲ ಭಕ್ತರು ಬಂದು ಗುರುಗಳಿಂದ ಫಲಗಳನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ओम शांति 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 हरि ओम तत्सत्। ಕವಿತಾ ಎಲ್ಲ ಬರಂತ
ಹಿರಿಯ ಜೋರಾಗಿ ಚಪ್ಪಾಳೆ ನಾವು ಗುರುಗಳಿಗೆ ಪ್ರಸಾದವನ್ನು ಕೊಡಬೇಕು ಅಂತ ಕೇಳ್ತೀನಿ.